ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರಿ ವರ್ಕ್ ವಿತ್ ಅನುಷಾ ಯೂಟ್ಯೂಬ್ ಬ್ಲಾಗ್ಗೆ. ಫ್ರೆಂಡ್ಸ್, ಇವತ್ತು ಹೇಳ್ತಾ ಇರೋದು ಯಾವುದು ಅಂತಂದರೆ, ಈಗ ತೋರಿಸ್ತಾರೆ ಸ್ಟಿಚಿಂಗಲ್ಲಿ ಫ್ರಂಟಲ್ಲಿ ಕುರ್ತೀಸಿಗೆ ಫ್ರಂಟ್ ನೆಕ್ ಡಿಸೈನ್ ಹೇಗೆ ಮಾಡ್ಬೋದು ಲೇಸಲ್ಲಿ ಅಂತ. ಈಗ ನಾನು ಫ್ರಂಟ್ ನೆಕ್ಕೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ 2 ಪೀಸಲ್ಲಿ ಒಂದು ಜಸ್ಟ್ ಫೋಲ್ಡಿಂಗ್, ನೀವು ಓಪನ್ ಮಾಡಬೇಕು, ಕಟ್ ಪೀಸ್ ಮಾಡಿ ಅದನ್ನು ಜಾಯಿಂಟ್ ಮಾಡಬೇಕು, ಆ ಥರ ಎಂಥ ಸಹ ಇಲ್ಲ. ಸಿಂಗಲ್ ಲೇಸಲ್ಲಿ ಫಸ್ಟಿಗೆ ಆಲ್ರೆಡಿ 2 ಫೋಲ್ಡಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ಟಿಚ್ ಮಾಡುವಾಗ ಇದು ಮಾಡಿದ್ದೀನಿ, ವೀಡಿಯೋ ಮಾಡಿದ್ದೀನಿ. ಬಟ್ ಫ್ರೆಂಡ್ಸ್, ಅದು ಶೂಟ್ ಆಗಲಿಲ್ಲ. ಈಗ ಅದರ ಜೊತೆಗೆ ಲೇಸ್ ಇಡೋದು ನಾನು ಹೇಳ್ತಾ ಇದ್ದೀನಿ. ಲೇಸ್ ಇಡುವಾಗ ಸಹ ಅಷ್ಟೇ, ಫ್ರಂಟಲ್ಲಿ 2 ಫೋಲ್ಡ್ ನಾವು ಏನು ಕ್ಲಾತ್ ಫೋಲ್ಡ್ ಮಾಡಿರ್ತೀವೋ ಅದನ್ನು ಮೇಯ್ನ್ ಬಟ್ಟೆಗೆ ಮೇಲ್ಗಡೆ ಫ್ರಂಟ್ ಸೈಡಿಂದ ಕುರ್ತಿದ ಎದುರುಗಡೆ ಪಾರ್ಟ್ ಉಂಟಲ್ಲ, ಅದಕ್ಕೆ ಇದು ಮಾಡ್ಕೊಳ್ಳಿಕ್ಕೆ, ಅಟ್ಯಾಚ್ ಮಾಡ್ಕೊಳ್ಳಿಕ್ಕೆ. ಈಗ 2 ಫೋಲ್ಡಿನ ಕ್ಲಾತ್ ನಾನು ಆಲ್ರೆಡಿ ಈ ಬ್ಲ್ಯಾಕ್ ಕಾಣ್ತಾ ಇದೆಯಲ್ಲ, ಅದನ್ನು ನಾನು ಆಲ್ರೆಡಿ ಅಟ್ಯಾಚ್ ಮಾಡಿ ಆಗಿರುವಂಥದ್ದು. ಈಗ ಮಿಡ್ಲಲ್ಲಿ ಅದೇ ಪ್ಲೇಸಿಗೆ ಲೇಸ್ ಇಟ್ಟು ಸಿಂಗಲ್ ಅದ್ರ ಒಳಗಡೆ ಸ್ವಲ್ಪ ಕುತ್ಕೊಳ್ಬೇಕು ಕರೆಕ್ಟಾಗಿ. ಹಾಗೆ ಮಾಡಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಾಟ್ ಹಾಕಿ ಮತ್ತು ಸ್ಟಿಚ್ ಮಾಡ್ತಾ ಹೋಗಲಿಕ್ಕೆ. ಅದು ತುಂಬ ನೋಡುವಾಗ ತುಂಬ ಒಂದು ರೆಡಿಮೇಡ್ ಡ್ರೆಸ್ ಥರ ಲುಕ್ ಕಾಣುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ, ಹೀಗೇ ಕೊಡ್ತಾ ಹೋಗಲಿಕ್ಕೆ. ನಾವು ಮಿಡ್ಲಲ್ಲಿ ಸೈಡಿಂದ ಲೆಫ್ಟ್ ಸೈಡಿಂದ ಲೇಸ್ ಕೊಡಲಿಕ್ಕೆ. ಮತ್ತು ಇದು 2 ಫೋಲ್ಡಲ್ಲಿ ಆಲ್ರೆಡಿ ಕ್ಲಾತ್ ನಾನು, ಅದು ವೀಡಿಯೋದಲ್ಲಿ ಅಷ್ಟು ಕರೆಕ್ಟಾಗಿ ನಿಮಗೆ ಕಾಣ್ತಿಲ್ಲ ಆಗಿರ್ಬೋದು, ನಾನು ಬೆರಳಿಡ್ತಾ ಇದ್ದೀನಿ ನೋಡಿ, ಅದು 2 ಫೋಲ್ಡಲ್ಲಿರೋ ಕ್ಲಾತು. ನೋಡುವಾಗ ನಿಮಗೆ ಅದು ಏನಂತಂದರೆ ಫ್ರಂಟಲ್ಲಿ ಓಪನ್ ಮಾಡಿ ಸ್ಟಿಚ್ ಮಾಡಿದರೆ ಅನ್ನೋ ಫೀಲ್ ಬರ್ತದೆ. ಬಟ್ ಆ ಥರ ಇಲ್ಲ. ಇದು ನೋಡಲಿಕ್ಕೆ ಸಹ ತುಂಬ ಚೆಂದ ಆಗ್ತದೆ ಫ್ರೆಂಡ್ಸು. ಮತ್ತು ಬಟ್ಟೆ ಎಳಿಲಿಕ್ಕೆ ಹೋಗಬೇಡಿ, ಸ್ವಲ್ಪ ಜಾಗ್ರತೆಯಲ್ಲಿ ಒಳಗಡೆಯಿಂದ ಲೇಸ್ ನಿಧಾನಕ್ಕೆ ಕೊಟ್ಕೊಂಡು ಎಲ್ಲಿ ಸಹ ದಾರ ಕಟ್ಟಾಗಲ್ದಾಗೆ, ಬಟ್ಟೆ ಸಿಂಕ್ ಆಗಬಾರ್ದು. ಆ ರೀತಿಯಲ್ಲಿ ಎಳಿಲಿಕ್ಕೆಲ್ಲ ಹೋದರೆ ಬಟ್ಟೆ ಅಲ್ಲೇ ಸಿಂಕ್ ಆಗ್ತದೆ. ಹಾಗೆ ಮಾಡಬೇಡಿ. ಇದು ನಾನು ಮೇಲ್ಗಡೆ ಭಾಗ ಏನಿಗೆ ಬೆರಳಿಟ್ಟಿದ್ನಲ್ಲ, ಅದು ಏನು ಭಾಗ ಇದೆಯೋ ಅದು 2 ಫೋಲ್ಡಲ್ಲಿ ಕ್ಲಾತ್ ಅಟ್ಯಾಚ್ ಮಾಡಿರುವಂಥದ್ದು ಅಷ್ಟೇ. ಮೇಯ್ನ್ ಕುರ್ತಿದ್ದು ಫ್ರಂಟ್ ಸೈಡಿಂದ 2 ಫೋಲ್ಡಲ್ಲಿ ಅಟ್ಯಾಚ್ ಮಾಡಲಿಕ್ಕೆ. ಅಟ್ಯಾಚ್ ಮಾಡಿದ್ದ ಪ್ಲೇಸಿಂದ ಮೇಲ್ಗಡೆಯಿಂದ ಮೇಲ್ಭಾಗದಿಂದನೇ ಈ ಸಿಂಗಲ್ ಲೇಸು, ನೀವು ಯಾವ ಟೈಪ್ ಲೇಸ್ ಬೇಕಾದ ತೊಗೊಳ್ಬೋದು. ಬಟ್ ಇದರಲ್ಲಿ ವೈಟ್ ಸಹ ಫ್ಲವರ್ ಇದೆ, ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನ್ ಚೆನ್ನಾಗಾಗತ್ತೆ ಅನ್ನೋ ರೀಸನಿಗೆ ನಾನು ವೈಟನ್ನು ತೊಗೊಂಡಿದ್ದೀನಿ. ವೈಟ್ ಲೇಸಲ್ಲಿ ನೋಡಿ ಫ್ರೆಂಡ್ಸ್, ಜಸ್ಟ್ ಹೀಗೆ ನೀವು ಏನು ಸೇಮ್ ಸ್ಟಿಚ್ ಮಾಡ್ತಾಯಿದ್ರೋ ಇದೇ ರೀತಿಲೇ ನೀಟಾಗಿ ಅದು ಮಾಡ್ತಾ ಸ್ಟಿಚ್ ಮಾಡ್ಕೊಳ್ತಾ ಬರಲಿಕ್ಕೆ. ನೀವು ಎಷ್ಟು ಲೆಂತ್ ಬೇಕಾದ್ರೆ ತೊಗೊಳ್ಬೋದು. ನಾನು ಮಿನಿಮಮ್ ಒಂದು 14 ಇಂಚಸ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಇಂಚಸ್ ಬೇಕಾದರೆ ನೀವು ತೊಗೊಳ್ಬೋದು. ಹಾಗೆ ಮತ್ತು ಇದರಲ್ಲಿ ಸಹ ಡ್ರೆಸ್ಸಲ್ಲಿ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಕುರ್ತಿ ಬಟ್ಟೆ ಕಡಿಮೆ ಇದ್ದಾಗ ಅದು ಹೇಗೆ ನಾವು ಲಾಂಗ್ ಕುರ್ತಿ ಮಾಡ್ಬೋದು ಅಡ್ಜಸ್ಟ್ ಮಾಡಿ ಅಂತ, ಅದನ್ನು ಸಹ